ಈ ಥರ ವೀಡಿಯೋನ ಯಾರು ಯೂಟ್ಯೂಬಲ್ಲಿ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ವೀಡಿಯೋ ಮಾಡ್ತಾಯಿದ್ದೀನಿ. ತಪ್ಪಿ ನೀವೇನಾದರೂ ಯೂಟ್ಯೂಬ್ ಮಾಡ್ತಾಯಿದ್ದೀರಾ ಅಂತಂದರೆ ಜೈಲಿಗೂ ಕೂಡ ಹೋಗ್ಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅನ್ನೋದನ್ನು ಸೂಕ್ಷ್ಮವಾಗಿ ನೀವು ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಮೊದಲನೇದಾಗಿ ತುಂಬ ಜನಕ್ಕೆ ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಈಸಿ ಆಗಿದೆ, ಯಾವ ಥರ ಇದೆ ಆ್ಯಂಡ್ ಎಷ್ಟು ಬೇಗ ಫೇಮಸ್ ಆಗ್ಬೋದು ಎಲ್ಲವೂ ನಿಮಗೆ ಗೊತ್ತಿದೆ. ಆ್ಯಂಡ್ ಎಷ್ಟೊಂದು ವರ್ಷ ಕಷ್ಟಪಟ್ಟು ವೀಡಿಯೋ ಮಾಡೋರು ತುಂಬ ಟೈಮ್ ತೊಗೊಳ್ತಾರೆ ಅವರು ಫೇಮಸ್ ಆಗೋದಕ್ಕೆ. ಬಟ್ ಇವತ್ತು ಬಂದು 2-3 ಲೈನ್ ಹೇಳ್ಬಿಟ್ಟು ಸಡನ್ನಾಗಿ ಇದ್ದಕ್ಕಿದ್ದಂಗೆ ಫೇಮಸ್ ಆಗ್ತಾರೆ, ನೀವು ನೋಡಿರ್ತೀರ. ಹಾಗಾದರೆ ಫೇಮಸ್ ಆಗೋದಕ್ಕೆ ಒಂದು ರೂಟ್ ಇದೆ, ಬೇಗ ಫೇಮಸ್ ಆಗೋದಕ್ಕೆ. ಆ ರೂಟ್ ಏನಪ್ಪ ಅಂತಂದರೆ, ನೀವು ಯಾರ ಬಗ್ಗೆನಾದರೂ ಒಂದು ಆಪೋಸಿಟಾಗಿ ಮಾತಾಡುವಂಥದ್ದು. ಈಗ ನೋಡಿ, ನಾನು ಇವಾಗ ಹಿಂಗೆ ಮಾತಾಡ್ತಾ ಇದ್ದೀನಿ, ನೀನು ಸರಿ ಇಲ್ಲ ಅಂತ ಅಂದ್ಬಿಡೋದು ಒಂದು ವೀಡಿಯೋ ಮಾಡಿಬಿಟ್ಟು, ಆಯಿತಾ? ಆಗ ಆಡಿಯನ್ಸ್ ಅಟೆನ್ಷನ್ನು ನನ್ನನ್ನು ನೋಡೋರೆಲ್ಲ ಆ ಕಡೆಗೆ ಹೋಗುತ್ತೆ. ಓಕೆ, ಸೊ ಆಗೇನಾಗುತ್ತೆ, ಅವರು ಆ ನೈಟಲ್ಲೇ ಅವರು ಫೇಮಸ್. ಓಕೆ, ಈ ಒಂದು ಹುಚ್ಚು ಎಲ್ಲ ಯಂಗ್ಸ್ಟರ್ಸ್ಗಳಿಗೂ ಕೂಡ ಹಿಡಿದಿದೆ. ಯಾಕೆ ಅಂತಂದರೆ ಒಂದೇ ದಿನದಲ್ಲಿ ಫೇಮಸ್ ಆಗ್ಬೋದು, ಯಾಕೆ ವರ್ಷಾನುಗಟ್ಟಲೆ ಕಷ್ಟಪಡಬೇಕು? ಈಗ ನಾನು ಮ್ಯಾಟ್ರಿಗೆ ಬರ್ತೀನಿ. ನೋಡಿ, ನೀವೇನಾದರೂ ಯೂಟ್ಯೂಬ್ ಮಾಡ್ತಾಯಿದ್ದೀರಾ ಅಥವಾ ಇನ್ಸ್ಟಾಗ್ರಾಮ್ ಮಾಡ್ತಾಯಿದ್ದೀರಾ, ಫೇಸ್ಬುಕ್ ಮಾಡ್ತಾಯಿದ್ದೀರಾ, ನೀವು ಏನಾದರೂ ಮಾಡಿ ಗೈಸ್, ಯಾರ ವಿಚಾರಕ್ಕೂ ಕೂಡ ನೀವು ಹೋಗಬೇಡಿ. ನಾನು ನಿಮ್ಮ ಸೇಫರ್ ಸೈಡ್ ಹೇಳ್ತೀನಿ, ನೋಡಿ, ನೋಟ್ ಮಾಡಿ ಇಟ್ಕೊಳ್ಳಿ. ಎಂಥ ಒಂದು ಸಿಚುವೇಶನ್ ಬಂದರೂ ಕೂಡ ನೀವು ಹೋಗಬಾರ್ದು, ನೀವೇ ಕಾಲು ಕೆರ್ಕೊಂಡು ಹೋಗಬಾರ್ದು, ಆಯಿತಾ? ಯಾರಾದರೂ ಆ ಕಡೆಯಿಂದ ಬಂದಿದ್ದಾರಾ ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ನೀವು ಸುಮ್ಮನಿದ್ದು ಆ ಕಡೆಯಿಂದ ಬಂದಿದ್ದಾರಾ, ಅವ್ರನ್ನ ಹಂಗೆ ಬರೋಕ್ಕೆ ಬಿಟ್ಬಿಡಿ ಒಂದಷ್ಟು ದಿನ. ಓಕೆ, ಕೆಲವರು ಆ ಕಡೆಯಿಂದ ಬಂದೇ ಅವ್ರ ಲೈಫ್ ಹಾಳು ಮಾಡ್ಕೋತಾರೆ. ಕೆಲವರು ಆ ಕಡೆಯಿಂದ ಬಂದು ನಿಮ್ಮ ಲೈಫ್ ಹಾಳು ಮಾಡೋದಕ್ಕೆ ಬರ್ತಾರೆ. ಸೊ ನಿಮ್ಮದು ಏನೂ ಮಿಸ್ಟೇಕ್ಸ್ ಇಲ್ಲ ಅಂತಂದರೆ ನೀವು ರಿಯಾಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಹೆಂಗೆ ರಿಯಾಕ್ಟ್ ಮಾಡಬೇಕು, ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಸುಮ್ಮನೆ ಬೇಕಾಬಿಟ್ಟು ನೀವು ಮಾತಾಡೋದಕ್ಕೆ ಹೋಗಬಾರ್ದು, ಆಯಿತಾ? ಸೊ ಹಾಗಾಗಿ ಫಸ್ಟು ಯಾವತ್ತೇ ಆದರೂ ಅಷ್ಟೇ ನಮ್ಮ ಕಡೆಯಿಂದ ಯಾವತ್ತೂ ಕೂಡ ತಪ್ಪಾಗದೇ ಇರೋ ಥರ ನೀವು ನೋಡ್ಕೊಳ್ಳಿ. ಬಟ್ ಕೆಲವೊಂದೊಂದು ಸಲ ಮಿಸ್ಟೇಕ್ಗಳಾಗುತ್ತೆ. ಆ ಮಿಸ್ಟೇಕ್ ಆದಮೇಲೆ ನೀವು ಅದನ್ನು ಹೆಂಗೆ ಸರಿ ಮಾಡ್ಕೊಂಡು ಹೋಗ್ತೀರ ಅನ್ನೋದೇ ಲೈಫ್. ಓಕೆ, ಸೊ ನೀವು ಇಲ್ಲಿ ನಾನು ಎದುರಾಕತ್ತೀನಿ, ನಾನು ಯಾರ ಬಗ್ಗೆನಾದ್ರು ಮಾತಾಡ್ತೀನಿ ಆಪೋಸಿಟು ಅಂತ ನೀವೇನಾದರೂ ವೀಡಿಯೋ ಮಾಡೋಕ್ಕೆ ನಿಂತ್ಕೊಳ್ತು ಅಂತಂದರೆ ಅದು ಕತೆ ಬೇರೆ ಆಗುತ್ತೆ. ಅಂದರೆ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ, ನಿಮ್ಮ ಹೆಸರಾಳಾಗುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾರು ಏನು ಬೇಕಾದರೂ ಕೂಡ ಆ್ಯಕ್ಷನ್ ತಗೋಬೋದು ನೆಕ್ಸ್ಟು. ಓಕೆ, ಸೊ ಈಗ ನೀವು ಒಂದು ವ್ಯಕ್ತಿ ಬಗ್ಗೆ ನೀವು ಏನು ಮುಲಾಜಿಲ್ಲದೆ ನೀವು ಬಾಯಿ ಬಂದಂಗೆ ಮಾತಾಡ್ತೀರಾ ಅಂತಂದರೆ ನಾನು ಕೇಸ್ ಹಾಕ್ಬೋದು. ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್. ಈ ಒಂದು ಸಿಸ್ಟಮ್ನೇ ಮರೆತುಬಿಟ್ಟವರೆಲ್ಲ. ಓಕೆ, ಸೊ ಈ ಒಂದು ಪ್ರೊಸೀಜರ್ ಇದೆ, ಈ ಥರನೂ ಕೂಡ ಆಗುತ್ತೆ ಅನ್ನೋದೇ ಮರೆತುಬಿಟ್ಟವ್ರೆ. ಈಗೇನಂತಂದರೆ ನನಗೆ ಫಾಲೋವರ್ಸ್ ಬೇಕು, 1 ಮಿಲಿಯನ್, 2 ಮಿಲಿಯನ್, 3 ಮಿಲಿಯನ್, ಆಯಿತಾ? ಫಾಲೋವರ್ಸಿಂದ ಹೋಗಬೇಡಿ, ಆಯಿತಾ? ಆ ಫಾಲೋವರ್ಸು ಎಷ್ಟೇ ಇದ್ರೂ ಒಂದು ಸಿಚುವೇಶನ್, ಏನಾದರೂ ಒಂದು ಕ್ರಿಟಿಕಲ್ ಸಿಚುವೇಶನ್ ನೀವು ಸಿಕ್ಕಾಕೊಂಡಾಗ ಒದ್ದಾಡೋದು ನೀವೇನೆ. ಅದಕ್ಕೋಸ್ಕರ ಯೂಟ್ಯೂಬ್ ಮಾಡೋರಿಗೆ ಎಸ್ಪೆಷಲಿ ಯಾರ ವಿಚಾರನೂ ಕೂಡ ನೀವು ಮಾತಾಡೋದಕ್ಕೆ ಹೋಗಬೇಡಿ. ಓಕೆ, ಆಪೋಸಿಟಾಗಿ ಬರೋರು ಬರಲಿ, ಅವ್ರ ಪಾಡಿಗೆ ಅವ್ರನ್ನ ಬಿಡಿ, ನೀವು ತಲೆ ಕೆಡಿಸ್ಕೊಬೇಡಿ. ಅದ್ರ ಬಗ್ಗೆ ನೀವು ತಿದ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಾರೆ. ಓಕೆ, ನೀವೇನಾದರೂ ಇಲ್ಲೇನಾದರೂ ಸಿಗಾಕೊಂಡು ನೀವು ಸುಮ್ಮನೆ ಬೇಕಾಬಿಟ್ಟಿ ಮಾಡ್ಕೊಂಡು ಹೋಯ್ತು ಅಂತಂದರೆ ಆಗ ಆ ಒಂದು ಪರಿಸ್ಥಿತಿ ಬರುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಜೈಲಿಗೆ ಹೋಗೋದು, ಇನ್ನೊಂದು ಮತ್ತೊಂದು ಗೀಸು ಅವು ಇವು ಇವೆಲ್ಲವೂ ಕೂಡ. ಹಾಗಾಗಿ ಯೂಟ್ಯೂಬಲ್ಲೆಲ್ಲ ನಡೀತಾ ಇರುತ್ತೆ. ಇಂಡೈರೆಕ್ಟಾಗಿ ಕೌಂಟ್ರು ಕೊಡೋದು, ಡೈರೆಕ್ಟಾಗಿ ಕೆಲವರು ಹೇಳೋಕ್ಕಾಗದೇ ಇರೋದು, ಈ ಥರದ್ದೆಲ್ಲ ಬೇಜಾರು ನಡೀತವೆ. ಹಿಂದೆಗಡೆ ಮಾತಾಡುವಂಥದ್ದು ಇದೆಲ್ಲ ಬೇಜಾರು ನಡೀತವೆ, ಆಯಿತಾ? ಅದೆಲ್ಲ ನಡಿಯೋಕ್ಕೆ ಬಿಡಿ. ದೇವ್ರು ನೋಡ್ತಾ ಇರ್ತಾನೆ, ಯಾರಿಗೇನು ಕೊಡಬೇಕು ಲೈಫಲ್ಲಿ ಆ ದಿನಕ್ಕೆ ಅದನ್ನು ಕೊಡ್ತಾನೆ ದೇವರು. ತಲೆ ಕೆಡಿಸ್ಕೊಬೇಡಿ, ಆಯಿತಾ? ಯಾರಿಗಾರ ಕಷ್ಟ ಕೊಡಬೇಕು ಅಂತಿದ್ರೆ ಅವ್ನು ಕೊಡ್ತಾನೆ, ನೋಡ್ತಾ ಇರ್ತಾನೆ ಎಲ್ಲರೂ, ಸುಮ್ಮನೆ ಗೊತ್ತಿಲ್ಲ, ಆಯಿತಾ? ಸೊ ನೀವು ಆರಾಮಾಗಿ ನಿಮ್ಮ ಕೆಲಸ ಏನು ನೀವು ಅದನ್ನು ನೀವು ಮಾಡ್ಕೊಂಡು ಯೂಟ್ಯೂಬಲ್ಲಿ ಹೋಗಿ. ಓಕೆ, ಆದಷ್ಟು ಎಲ್ಲರೂ ಕೂಡ ಸೇಫಾಗಿರಿ ಅನ್ನೋದು ನನ್ನ ಒಂದು ಭಾವನೆ. ಏನಂತೀರ ಗೈಸ್? ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ. ಲವ್ ಯು ಆಲ್ ಗೈಸ್.